Morning to everyone. Myself Pavitra Belagundi. Today I will briefly discuss about complication of multiple pregnancy. You already know that multiple pregnancy. What is the multiple pregnancy? Multiple pregnancy is a growth and development of the one or more fetus in the ಮದರ್ ಯುಟರಸ್ ಅಂತಂದರೆ ಒಂದಕ್ಕಿಂತ ಹೆಚ್ಚು ಮಗು ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಅಂದರೆ ತಾಯಿಯ ಒಂದು ಗರ್ಭದಲ್ಲಿ ಅದಕ್ಕೆ ನಾವು ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಅದರಿಂದ ಏನೇನು ಕಾಂಪ್ಲಿಕೇಶನ್ ಆಗುತ್ತೆ ಅಂತಂದರೆ ಫಸ್ಟು ಪ್ರೀ ಟರ್ಮ್ ಲೇಬರ್ ಆಗುತ್ತೆ, ಆಮೇಲೆ ಲೋ ಬರ್ತ್ ವೇಟ್ ಆಗುತ್ತೆ, ಯುಟರಿನ್ ಗ್ರೋತ್ ರಿಸ್ಟ್ರಿಕ್ಷನ್ ಆಗುತ್ತೆ, ಪ್ಲಾಜೆಂಟಲ್ ಪ್ರೀವಿ ಆಗ್ಬೋದು, ಪ್ಲಾಜೆಂಟಲ್ ಅಬ್ನಾರ್ಮಲಿಟೀಸ್ ಆಗ್ಬೋದು, ಮತ್ತು ಅಂಬಲಿಕಲ್ ಕಾರ್ಡ್ ಅಬ್ನಾರ್ಮಲಿಟೀಸ್ ಆಗ್ಬೋದು, ಐ ರಿಸ್ಕ್ ಆಫ್ ಸಿಸರಿನ್ ಸೆಕ್ಷನ್ ಆಗ್ಬೋದು. ದೆನ್ ಬಂದುಬಿಟ್ಟು ಪ್ರೀ ಎಕ್ಲಾಂಶಿಯಾ ಅಂತಂದರೆ ಈಗ ಒಂದೊಂದು ನಾನು ನಿಮಗೆ ಬ್ರೀಫ್ಲಿಯಾಗಿ ಹೇಳ್ತಾ ಹೋಗ್ತೀನಿ. ಪ್ರೀ ಎಕ್ಲಾಂಶಿಯಾ ಅಂದರೆ ಏನು ಅಂತಂದರೆ ಅವ್ರಿಗೆ ಮದರ್ಗೆ ಮುಂಚೆ ಅವ್ರಿಗೆ ಹೈಪರ್ ಟೆನ್ಷನ್ ಇರೋದಿಲ್ಲ, ಬಟ್ ಪ್ರೆಗ್ನೆನ್ಸಿ ಒಂದು ಟೈಮಲ್ಲಿ ಅವ್ರಿಗೆ ಹೈಪರ್ ಟೆನ್ಷನ್ ಬಂತು ಅಂತಂದರೆ ನಾವು ಅದನ್ನು ಪ್ರೀ ಎಕ್ಲಾಂಶಿಯಾ ಅಂತ ಕರಿತೀವಿ. ಅಂತಂದರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದ್ದಾಗ ಪ್ರೀ ಎಕ್ಲಾಂಶಿಯಾ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಹೈಪರ್ ಟೆನ್ಷನ್ ಅಂತಂದರೆ ಅವರು ಏನೋ ಮದರ್ ಟೆನ್ಷನ್ ತೊಗೊಂಡಿರ್ಬೋದು ಅಥವಾ ಏನಾದರೂ ಆಗಿತ್ತಂತಂದರೆ ಅದನ್ನು ನಾವು ಪ್ರೀ ಎಕ್ಲಾಂಶಿಯಾ ಅಂತಂದರೆ ಹೈ ಬ್ಲಡ್ ಪ್ರೆಷರ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ, ಇದನ್ನು ಪ್ರೀ ಎಕ್ಲಾಂಶಿಯಾ ಅಂತೀವಿ. ಆಮೇಲೆ ಪ್ಲಾಸೆಂಟಲ್ ಅಬ್ನಾರ್ಮಾಲಿಟೀಸ್. ಪ್ಲಾಸೆಂಟ್ ಅಂತಂದರೆ ನಮ್ಮ ಒಂದು ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದರೆ ನಾವು ಮಾಸ ಅಂತ ಕರಿತೀವಿ. ಮಾಸದಲ್ಲಿ ಏನಾಗುತ್ತೆ ಅಂತಂದರೆ ಪ್ಲಾಸೆಂಟಲ್ ಪ್ರೀವಿ ಆಗಿರ್ಬೋದು, ಪ್ಲಾಸೆಂಟಲ್ ಅಬ್ರಪ್ಷನ್ ಆಗಿರ್ಬೋದು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲಾಸೆಂಟ ಪ್ರೀವಿ ಅಂದ್ರೇನು, ಪ್ಲಾಸೆಂಟಲ್ ಅಬ್ರಪ್ಷನ್ ಅಂತಂದ್ರೆ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇದೊಂದು ಕಾಂಪ್ಲಿಕೇಶನ್, ಮಲ್ಟಿಪಲ್ ಪ್ರೆಗ್ನೆನ್ಸಿಯಲ್ಲಿ ಪ್ಲಾಸೆಂಟಲ್ ಅಬ್ನಾರ್ಮಾಲಿಟೀಸ್ ಆಗೋದು ಒಂದು ಕಾಂಪ್ಲಿಕೇಶನ್. ಆಮೇಲೆ ಅಂಬಲಿಕಲ್ ಕಾರ್ಡ್ ಅಬ್ನಾರ್ಮಾಲಿಟೀಸ್ ಅಂದರೆ ಒಕ್ಕಳು ಬಳ್ಳಿ ಅಂತ ಕರಿತೀವಲ್ಲ, ಅದ್ರದ್ದು ಮೋರ್ ಚಾನ್ಸಸ್ ಆಗ್ತದೆ. ಮಲ್ಟಿಪಲ್ ಪ್ರೆಗ್ನೆನ್ಸಿಯಲ್ಲಿ ಮೋರ್ ಕಾಂಪ್ಲಿಕೇಶನ್ ಆಗ್ಬೋದು, ಅಂಬಲಿಕಲ್ ಕಾರ್ಡ್ ಅಬ್ನಾರ್ಮಾಲಿಟೀಸು. ಆಮೇಲೆ ಏನಾಗ್ತದೆ ಅಂದರೆ ಇಂಟ್ರಾಯುಟರಿನ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತಂದರೆ ಒಂದು ಮಗು ಚೆನ್ನಾಗಿ ಬೆಳೆಯುತ್ತೆ, ಇನ್ನೊಂದು ಮಗುಗೆ ಲೋ ಬರ್ತ್ ವೇಟ್ ಇರುತ್ತೆ. ಅಂತಂದರೆ ಒಂದು ಮಗುಗೆ ಆಕ್ಸಿಜನ್ನು ನ್ಯೂಟ್ರಿಯೆಂಟು ಅಡಿಕ್ವೇಟಾಗಿ ಸಿಗುತ್ತೆ, ಇನ್ನೊಂದು ಮಗುಗೆ ಇನ್ಅಡಿಕ್ವೇಟ್ ಅಮೌಂಟ್ ಆಫ್ ಆಕ್ಸಿಜನ್ ನ್ಯೂಟ್ರಿಯೆಂಟ್ ಸಿಗೋದ್ರಿಂದ ದಟ್ ಲೀಡ್ ಟು ಏನಾಗುತ್ತೆ ಅಂತಂದರೆ ಇಂಟ್ರಾಯುಟರಿನ್ ಗ್ರೋತ್ ರಿಸ್ಟ್ರಿಕ್ಷನ್ ಆಗುತ್ತೆ. ಆಮೇಲೆ ಲೋ ಬರ್ತ್ ವೇಟ್ ಅಂತಂದರೆ ಈಗ ನಾರ್ಮಲ್ ವೇಟು ಬೇಬಿ ಅಟ್ ಬರ್ತ್ ಎಷ್ಟಿರಬೇಕು, 2 kg 2.5 kg ಅಂದರೆ 3 kg, ಇದು ನಾರ್ಮಲ್ ಬರ್ತ್ ವೇಟ್ ಅಂತ ಕರಿತೀವಿ. ಅದಕ್ಕಿಂತ ಕಮ್ಮಿ ಅಂತಂದರೆ 1 kg 1.5 kg ಮಲ್ಟಿಪಲ್ ಪ್ರೆಗ್ನೆನ್ಸಿ ಇರೋರಲ್ಲಿ ಮೋರ್ ಕಾಮನ್ ಆಗಿ ಲೋ ಬರ್ತ್ ವೇಟ್ ಬೇಬಿ ಡೆಲಿವರಿ ಆಗುತ್ತೆ. ಮತ್ತು ಪ್ರೀ ಟರ್ಮ್ ಲೇಬರ್, ನಾರ್ಮಲ್ ಲೇಬರು 37 ವೀಕ್ಸಿಂದ ಹಿಡಿದು 42 ವೀಕ್ಸ್ ಒಳಗಡೆ ನಾರ್ಮಲ್ ಲೇಬರ್ ಅಂತಾರೆ. ಬಟ್ ಮೋಸ್ಟ್ ಕಾಂಪ್ಲಿಕೇಶನ್ ಇನ್ ಹೈಯರ್ ಮಲ್ಟಿಪಲ್ ಪ್ರೆಗ್ನೆನ್ಸಿಯಲ್ಲಿ ಪ್ರೀ ಟರ್ಮ್ ಲೇಬರ್ ಆಗುತ್ತೆ. ಅಂತಂದರೆ 37 ವೀಕ್ಸ್ ಬಿಫೋರ್ ಡೆಲಿವರಿ ಆಗುತ್ತೆ. ಇದು ಒಂದು ಮೇನ್ ಕಾಸಸ್ ಆಫ್ ಮಲ್ಟಿಪಲ್ ಪ್ರೆಗ್ನೆನ್ಸಿ. ಮತ್ತು ಕಾಂಪ್ಲಿಕೇಶನ್ ಕೂಡ ಅನ್ಬೋದು. ಕಾಸಸ್ ಅಂತಂದರೆ ಎರಡು ಸೇಮ್, ಬೋತ್ ಆರ್ ಸೇಮ್. ಅದಕ್ಕೆ ನಾವು ಮಲ್ಟಿಪಲ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಇವಿಷ್ಟು ಬರ್ತಿದೆ. ಥ್ಯಾಂಕ್ಸ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.